ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಚಿಕ್ಕಮ್ಮ ರೇವತಿ ನನ್ನ ಕೋಣೆಗೆ ಬಂದು ಬಾಗಿಲು ಲಾಕ್ ಮಾಡಿದರು. ಚಿಕ್ಕಮ್ಮ, ನಿನ್ನ ಆಟ ನನ್ನ ಮುಂದೆ ನಡೆಯೋಲ್ಲ, ನೀನು ಒಪ್ಪಲೇಬೇಕು, ಬಾ ಹತ್ತಿರ. ನಾನು ನನ್ನ ಕೈಯನ್ನು ಅವರ ಸೊಂಟದಲ್ಲಿ ಇರಿಸಿದೆ. ಇನ್ನೊಂದು ಕೈ ಅವರ ಚೆಂಡುಗಳ ಜೊತೆ ಆಟ ಆಡುತ್ತಿತ್ತು. ಹೆಸರು ವಿನು. ನಮ್ಮೂರು ಚಿಕ್ಕೂರು, ಹಾಸನದ ಹತ್ತಿರದ ಒಂದು ಸಿಟಿಯಲ್ಲಿ. ಮುಂದೆ ಓದುತ್ತೇನೆ, ಹೋಗುತ್ತೇನೆ ಎಂದು ಮನೆಯಲ್ಲಿ ಹೇಳಿದೆ. ಅವರು, ಸರಿ, ಸಿಟಿಯಲ್ಲಿ ನಿಮ್ಮ ಚಿಕ್ಕಪ್ಪ ಇದ್ದಾರೆ, ನೀನು ಅವರ ಮನೆಯಲ್ಲಿ ಇರುವುದಾದರೆ ನಮಗೆ ಒಪ್ಪಿಗೆ ಇದೆ. ನಾನು, ಸರಿ, ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಅರುಣ್ ಇರುತ್ತಾನೆ, ನನಗೂ ಜೊತೆ ಆಗುತ್ತೆ ಎಂದು ಸಿಟಿಗೆ ಬಂದೆ. ಒಂದು ಒಳ್ಳೆ ಕಾಲೇಜ್ ಸೇರಿದೆ. ಅರುಣ್ ನನಗಿಂತ 1 ವರ್ಷ ದೊಡ್ಡವ. ಇಬ್ಬರು ಒಂದೇ ಕಾಲೇಜಿಗೆ ಹೋಗುತ್ತಿದ್ದೇವೆ. ಮನೆಯಲ್ಲೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಎಲ್ಲವೂ ಚೆನ್ನಾಗಿತ್ತು. ನಮ್ಮ ಚಿಕ್ಕಪ್ಪ ಸರ್ಕಾರಿ ನೌಕರ. ಅವರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅವರು, ನಾನು ಇಲ್ಲಿ ಒಂದು ರೂಮ್ ಮಾಡಿಕೊಳ್ಳುತ್ತೇನೆ, ಶನಿವಾರ ಭಾನುವಾರ ಬರುತ್ತೇನೆ ಎಂದು ಹೇಳಿ ಅವರಿಗೆ ಬೇಕಾದಾಗ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿದ್ದರು. ಅರುಣನು ಸಹ ಹೋದ. ನಾನು ಬರುತ್ತೇನೆ ಎಂದರೆ, ಬೇಡ, ನಿಮ್ಮ ಚಿಕ್ಕಮ್ಮ ಒಬ್ಬರೇ ಇರುತ್ತಾರೆ, ಇಲ್ಲೇ ಇರು ಎಂದರು. ನಾನು ಸಹ ಒಪ್ಪಿಕೊಂಡೆ. ಒಂದು ದಿನ ರಾತ್ರಿ ನಾನು ಕೋಣೆಯಲ್ಲಿ ಮಲಗಿದ್ದೆ. ರಾತ್ರಿ ಎಚ್ಚರವಾಗಿ ನೀರು ಕುಡಿಯಲು ಅಡುಗೆ ಮನೆಗೆ ಹೋದೆ. ಚಿಕ್ಕಮ್ಮ ಏನು ಮಾಡುತ್ತಿದ್ದಾರೆ ಎಂದು ನೋಡಲು ಅವರ ಕೋಣೆಗೆ ಹೋದೆ. ಅವರು ಒಳಗಿನಿಂದ ಲಾಕ್ ಮಾಡಿದ್ದರು. ನಾನು, ಯಾಕೆ ಲಾಕ್ ಮಾಡಿದ್ದಾರೆ? ಅದು ಒಬ್ಬರೇ ಬೇರೆ ಇದ್ದಾರೆ. ಆದರೆ ಕೊನೆಯಿಂದ ಶಬ್ದ ಬರುತ್ತಿತ್ತು. ನಾನು ಕಿಟಕಿಯಿಂದ ನೋಡೋಣ ಎಂದು ಕಿಟಕಿ ಕಡೆ ನೋಡಿದೆ. ಆ ದೃಶ್ಯ ನೋಡಿ ನಾನು ಶಾಕ್ ಆದೆ. ಅವರು ಆಟ ಆಡುತ್ತಿದ್ದರು. ನಾನು, ಇದೇನು ಒಬ್ಬರೇ ಈ ಥರ ಎಂದು ವಾಪಸ್ ರೂಮಿಗೆ ಬಂದು ಹಾಸಿಗೆ ಮೇಲೆ ಮಲಗಿ ಅವರು ಮಾಡುತ್ತಿದ್ದನ್ನು ನೆನಪಿಸಿಕೊಂಡು ಮಲಗಿದೆ. ಮಾರನೇ ದಿನ ಅರುಣ್ ವಾಪಸ್ ಬಂದಿದ್ದ. ನಾನು ಸಹ ಏನು ಗೊತ್ತಿಲ್ಲದಂತೆ ವರ್ತಿಸಿದೆ. ಅವರಿಗೂ ನನ್ನ ಮೇಲೆ ಅನುಮಾನ ಬರಲಿಲ್ಲ. ಮುಂದಿನ ವಾರ ಮತ್ತೆ ಅರುಣ್ ಚಿಕ್ಕಪ್ಪ ಕೆಲಸ ಮಾಡುವ ಊರಿಗೆ ಹೋದ. ನಾನು ರಾತ್ರಿ ಆಗುವುದನ್ನೇ ಕಾಯುತ್ತಾ ಕೂತಿದ್ದೆ. ರಾತ್ರಿ ಊಟ ಬೇಗನೆ ಮುಗಿಸಿದ್ವಿ. ನಾನು ನನ್ನ ಕೋಣೆಗೆ ಹೋದೆ. ಮಲಗಿದಂತೆ ನಾಟಕ ಮಾಡಿದೆ. ಸ್ವಲ್ಪ ಸಮಯದ ನಂತರ ಏನು ಶಬ್ದವಾಗಿತ್ತು. ನಾನು ಚಿಕ್ಕಮ್ಮನ ರೂಮಿಗೆ ಹೋದೆ. ರೂಮ್ ಲಾಕ್ ಮಾಡಿದ್ದರು. ಕಿಟಕಿಯಿಂದ ಇಣುಕಿದೆ. ನಾನು ನೋಡಿದ್ದು ನನ್ನ ನಂಬಿಕೆ ಬರಲಿಲ್ಲ. ಕಣ್ಣು ಉಜ್ಜಿ ನೋಡಿದೆ. ಹೌದು, ನಿಜ, ನಡೆಯುತ್ತಿದ್ದದ್ದು ನಿಜ. ಚಿಕ್ಕಮ್ಮ ಒಬ್ಬರು ಆಟವಾಡುತ್ತಿರಲಿಲ್ಲ. ಅವರ ಜೊತೆ ಚಿಕ್ಕಪ್ಪನ ಗೆಳೆಯ ಸೋಮು ಅಂಕಲ್ ಇದ್ದಾರೆ. ನಾನು ಅವರನ್ನು ಇಬ್ಬರೇ ಇದ್ದ ಒಂದು ಫೋಟೋ ತೆಗೆದುಕೊಂಡು ನನ್ನ ರೂಮಿಗೆ ಬಂದೆ. ರಾತ್ರಿ ಬರಲಿಲ್ಲ. ಅವರು ಹೀಗೆ ಯಾಕೆ ಮಾಡಿದರು ಎಂಬ ಪ್ರಶ್ನೆ. ಮಾರನೇ ದಿನ ಅವರಿಗೂ ನನಗೂ ಏನಾದರೂ ಗೊತ್ತಾಯಿತೋ ಅನ್ನೋ ಅನುಮಾನ. ಯಾಕೆ ವಿನು, ತಿಂಡಿಗೆ ಬಾ ಎಂದು ಕರೆದರೂ ತಿಂಡಿ ತಿನ್ನಲಾಗದೆ ಅವರನ್ನು ಪ್ರಶ್ನೆ ಮಾಡಿದೆ. ಇಲ್ಲ, ನೀನು ಮಾಡುತ್ತಿದ್ದೀಯಾ, ತಪ್ಪು ಮಾಡುತ್ತಿದ್ದೀಯಾ ಎಂದು ವಾದಿಸಿದರು. ನನ್ನ ಹತ್ರ ಪ್ರೂಫ್ ಇದೆ ಎಂದು ನಾನು ತೆಗೆದ ಫೋಟೋವನ್ನು ತೋರಿಸಿದೆ. ಫೋಟೋ ನೋಡಿ ನಾಚಿದರು. ಇನ್ನು ಸಿಕ್ಕಾಕಿಕೊಂಡಿದ್ದೇನೆ, ಬೇರೆ ದಾರಿ ಇಲ್ಲ ಎಂದು ಅರ್ಥವಾಗಿ ನಿಜ ಒಪ್ಪಿಕೊಂಡರು. ಹೌದು ವಿನು, ನನಗೆ ನಿಮ್ಮ ಚಿಕ್ಕಪ್ಪನಿಂದ ಸುಖವಿಲ್ಲ, ಅದಕ್ಕೆ ಈ ಥರ ಮಾಡಿದೆ ಎಂದು ನೇರವಾಗಿ ಹೇಳಿದರು. ಆದರೆ ನೀವು ಮಾಡಿದ್ದು ತಪ್ಪು. ನಾನು ಚಿಕ್ಕಪ್ಪನಿಗೆ ಹೇಳುತ್ತೇನೆ ಎಂದು ಅವರು ಹೆದರಿ ಹೇಳುತ್ತಾ, ಬೇಡ, ನನಗೆ ಬೇರೆ ದಾರಿ ಇಲ್ಲ, ದಯವಿಟ್ಟು ಕ್ಷಮಿಸು ಎಂದು ಕಾಲಿಗೆ ಬಿದ್ದರು. ನಾನು, ಸರಿ, ನಿಮ್ಮ ರಹಸ್ಯ ನಾನು ಕಾಪಾಡುತ್ತೇನೆ, ಆದರೆ ಮುಂದೆ ನನಗೆ ಬೇಕಾದಾಗ ನೀವು ನನಗೆ ಸಹಾಯ ಮಾಡಬೇಕು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.